ಕರ್ನಾಟಕ ಇವತ್ತು ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ, ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಅಹಿತಕರವಾದ ಘಟನೆಗಳನ್ನು ಗಮನಿಸಿದ್ರೆ, ಕಾನೂನು ಸುವ್ಯವಸ್ಥೆಯನ್ನು ಗಮನಿಸಿದ್ರೆ, ಕರ್ನಾಟಕದಲ್ಲಿ ಬಹಳ ಹೆಚ್ಚಿನ ಅಂಶ ಶಾಂತಿಯಿಂದ ಕರ್ನಾಟಕ ಇದೆ ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಕಳೆದ 2 ವರ್ಷದಿಂದ ನಮ್ಮ ಸರ್ಕಾರ 2.5 ವರ್ಷದಿಂದ ಯಾವುದೇ ರೀತಿಯ ಕೋಮು ಗಲಭೆಗಳಾಗಲಿ, ಯಾವುದೇ ರೀತಿಯ ಅಹಿತಕರವಾದ ಘಟನೆಗಳಾಗಲಿ ನಡೆಯೋದಕ್ಕೆ ಸಾಧ್ಯ ಆಗಿಲ್ಲ. 1-2 ಘಟನೆಗಳು ನಡೆದಿರಬಹುದು, ಆದರೆ ಹೆಚ್ಚಿನ ಅಂಶ ಯಾವುದೇ ಅಹಿತಕರವಾದ ಘಟನೆಗಳು, ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡುವಂತಹ ಘಟನೆಗಳು ನಡೆಯೋದಕ್ಕೆ ಆಗಿಲ್ಲ. ಅದಕ್ಕೆ ಮುಖ್ಯ ಕಾರಣ ತಾವುಗಳು ಪೊಲೀಸ್ ಇಲಾಖೆಯ ಸಿಬ್ಬಂದಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಮತ್ತು ನಾವು ಕೊಟ್ಟಂತ ಅನೇಕ ವಿಚಾರಗಳನ್ನು ಅನುಮೋದನೆ ಮಾಡಿಕೊಟ್ರು. ನಾವು 2 ವರ್ಷ ಒಂದು ಇನ್ಸ್ಪೆಕ್ಟರ್ ಅನ್ನ ಅಪ್ ಟು SP ವರೆಗೆ 2 ವರ್ಷ ಟ್ರಾನ್ಸ್ಫರ್ ಮಾಡಬಾರದು ಅನ್ನುವಂತ ಕಾನೂನನ್ನ ತಗೊಂಡು ಬಂದಿದ್ದೇವೆ. 1 ವರ್ಷ ಇದ್ದದ್ದನ್ನ 2 ವರ್ಷ ಮಾಡಿದ್ವಿ. ಕನಿಷ್ಠ ಅವನಿಗೆ, ಆ ವ್ಯಕ್ತಿಗೆ 2 ವರ್ಷ ನಾವು ಅಲ್ಲಿ ಅವಕಾಶವನ್ನು ಕೊಟ್ಟಿದ್ರೆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಕಾನೂನಾತ್ಮಕವಾಗಿ ನಾವು 2 ವರ್ಷವನ್ನು ಮಾಡಿದ್ದೇವೆ. ಬಹಳ ಜನ ಇದನ್ನ ಪ್ರಶಂಸೆ ಕೂಡ ಮಾಡಿದ್ದಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಆಮೇಲೆ ಕೆಳಗಿನ ಸಿಬ್ಬಂದಿಯವರು, ಕಾನ್ಸ್ಟೇಬಲರಿ ಇರ್ಬೋದು ಅಥವಾ ಬೇರೆ ಬೇರೆ ನಮ್ಮ ಫೈರ್ಮೆನ್ಗಳಿರ್ಬೋದು, ಅವರಿಗೆಲ್ಲರಿಗೂ SP ಹಂತದಲ್ಲೇನೆ ಟ್ರಾನ್ಸ್ಫರ್ಗಳು ಮಾಡೋದಕ್ಕೆ, ಕೌನ್ಸಿಲ್ ಮಾಡಿ ಟ್ರಾನ್ಸ್ಫರ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಆಮೇಲೆ ಏಜ್ ರಿಲ್ಯಾಕ್ಸೇಷನ್ ಅನ್ನ ಬಹಳ ಹೆಚ್ಚಿನ ಅಂಶ ಕೇಳುತ್ತಾ ಇದ್ರು. ನಾವೀಗಾಗಲೇ ರೆಕ್ರೂಟ್ಮೆಂಟ್ ಪ್ರಾಸೆಸ್ ಅನ್ನ ಪ್ರಾರಂಭ ಮಾಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಕಾನ್ಸ್ಟೇಬಲರಿನ ರೆಕ್ರೂಟ್ ಮಾಡೋದಕ್ಕೆ, ಸಬ್ ಇನ್ಸ್ಪೆಕ್ಟರ್ಗಳನ್ನ ರೆಕ್ರೂಟ್ ಮಾಡೋದಕ್ಕೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಈಗಾಗಲೇ 545 ಸಬ್ ಇನ್ಸ್ಪೆಕ್ಟರ್ಗಳು ಟ್ರೈನಿಂಗ್ ಅಲ್ಲಿದ್ದಾರೆ. ಅವರ ಜೊತೆಗೆ ಇನ್ನೊಂದು ಬ್ಯಾಚ್ 402 ಸಬ್ ಇನ್ಸ್ಪೆಕ್ಟರ್ಗಳು ಕೂಡ ಇವತ್ತು ರೆಕ್ರೂಟ್ಮೆಂಟ್ಗೆ ಅವರು ಅರ್ಹರಿದ್ದಾರೆ. ಅವರಿಗೆ ಆದೇಶಗಳು ಕೂಡ ಕೊಟ್ಟಿದ್ದಾಗಿದೆ. ಮತ್ತು ಕಾನ್ಸ್ಟೇಬಲರಿ ನಮ್ಮಲ್ಲಿ ಸುಮಾರು 16,000 KSRP, CAR ಎಲ್ಲವನ್ನೂ ಸೇರಿ, ಸಿವಿಲ್ ಎಲ್ಲ ಸೇರಿ ಸುಮಾರು 16,000 ಹುದ್ದೆಗಳು ಖಾಲಿ ಇದೆ. ಅದನ್ನ ತುಂಬೋದಕ್ಕೆ ಈಗಾಗಲೇ ನಮಗೆ ಸುಮಾರು 8,500 ಹುದ್ದೆಗಳನ್ನು ತುಂಬೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಅನುಮತಿಯನ್ನ ಕೊಟ್ಟಿದ್ದಾರೆ. ಬಹುಶಃ ಇನ್ನು ಈ ವಾರದಲ್ಲಿ ನಾವು ನೋಟಿಫಿಕೇಶನ್ ಅನ್ನು ಅದಕ್ಕಾಗಿ ಮಾಡ್ತೇವೆ. ಕಳೆದ ಬಾರಿ ನಾವು ಮುಖ್ಯಮಂತ್ರಿಗಳು 13ರಿಂದ 18ರವರೆಗೆ ಇದ್ದಂತ ಸಂದರ್ಭದಲ್ಲಿ ಪೊಲೀಸ್ ಗೃಹ 2022 ಅಂತ ಹೇಳಿ ಅವಾಗೆಲ್ಲ ಪ್ರಾರಂಭ ಮಾಡಿದವು. ಈಗ 20-25 ಆಗಿದೆ. ಸಾವಿರಾರು ಕೋಟಿ ರೂಪಾಯಿ ಹಣವನ್ನ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಪೊಲೀಸ್ ಗೃಹ ಕ್ವಾರ್ಟರ್ಸ್ಗಳನ್ನು ಕೊಟ್ಟೋದಕ್ಕೆ, ವಿಶೇಷವಾಗಿ ಕಾನ್ಸ್ಟೇಬಲ್ಸ್ಗೆ ಕ್ವಾರ್ಟರ್ಸ್ಗಳನ್ನು ಕೊಟ್ಟೋದಕ್ಕೆ ಅನುಮತಿ ಕೊಟ್ಟರು. ಇವತ್ತು ಬಹಳ ಹೆಮ್ಮೆಯಿಂದ ಹೇಳ್ತೇನೆ, ಬೇರೆ ಬೇರೆ ರಾಜ್ಯದಲ್ಲಿ ಇಲ್ಲದೇ ಇರೋಷ್ಟು ನಾವು ಇವತ್ತು ಸಾವಿರಾರು ಕ್ವಾರ್ಟರ್ಸ್ಗಳನ್ನು, ಸುಮಾರು 15,000 ಕ್ವಾರ್ಟರ್ಸ್ಗಳನ್ನು ಈಗ ಕಟ್ಟಿ ಅವರಿಗೆ ನಾವು ಕೊಟ್ಟಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಆ ಉದ್ಘಾಟನೆ ಮಾಡುವಂತಹ ಸಂದರ್ಭದಲ್ಲಿ ಇಲ್ಲಿ ಬೆಂಗಳೂರಿನಲ್ಲಿ ಕಳೆದ 6-7 ತಿಂಗಳ ಹಿಂದೆ ಹೇಳಿದರು, ನಾವು ಇದನ್ನ ಇನ್ನೂ 5 ವರ್ಷ ಮುಂದುವರಿಸ್ತೇವೆ. ಕ್ವಾರ್ಟರ್ಸ್ಗಳನ್ನು ಕಟ್ಟೋದಕ್ಕೆ ಈ ಪೊಲೀಸ್ ಗೃಹ ಯೋಜನೆ ಏನಿದೆ ಅದನ್ನ ಇನ್ನೂ ಕೂಡ ಮುಂದುವರಿಸ್ತೇವೆ ಎನ್ನುವಂತ ಮಾತನ್ನ ಹೇಳಿದ್ರು. ಹಾಗಾಗಿ ತಮ್ಮ ಪರವಾಗಿ ನಾನು ಅವರಿಗೆ ಅಭಿನಂದನೆಯನ್ನ ಹೇಳೋದಕ್ಕೆ ಬಯಸ್ತೇನೆ. ಅನೇಕ ವಿಷಯದಲ್ಲಿ ಅವರಿಗೆ ಹೆಲ್ತ್ಗೆ ಚೆಕಪ್ ಮಾಡೋದಕ್ಕೆ 1,000 ಇದ್ದದ್ದನ್ನ 1,500 ಮಾಡಿತ್ತು. ಆಮೇಲೆ ಮೆಡಿಕಲ್ ಫೆಸಿಲಿಟಿ
ಸ್ಟಾಫ್ ಜೊತೆ ಅವರ ಫ್ಯಾಮಿಲಿಗೂ ಕೊಡ್ತಕ್ಕಂಥದ್ದು ಮಾಡಿದ್ದು. ಆಮೇಲೆ ಕಂಪ್ಯಾಷನೇಟ್ ಗ್ರೌಂಡ್ ಮೇಲೆ ಯಾರು ತಾವು ಡ್ಯೂಟಿ ಮೇಲಿದ್ದಾಗ ತೀರ್ಕೊಂಡ್ರೆ ತಮ್ಮ ಕುಟುಂಬದವರಿಗೆ ಯಾರಿಗಾದರೂ ಕೆಲಸ ಕೊಡ್ತಕ್ಕಂಥ ನಿಯಮ ಸರ್ಕಾರದಲ್ಲಿದೆ. ಅನೇಕ ಕಾರಣದಿಂದ ಅದು ನೆನೆಗುದಿಗೆ ಬಿದ್ದಿದ್ದು. ಅದೆಲ್ಲವನ್ನು ಕೂಡ ಇವತ್ತು ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ನಾವು ಕ್ರಮ ತಗೊಂಡು ನೂರಾರು ಜನರಿಗೆ ಅವರ ಕುಟುಂಬಗಳಿಗೆ ಇವತ್ತು ಹುದ್ದೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ.